ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಸ್ಪೆಷಲ್ ಆಗಿ ಬ್ಯಾಂಗನ್ ಕಪ್ ಬರ್ತಾ. ಸುಮಾರು ಸಲ ನೀವು ಕೇಳಿರ್ಬೋದು, ಮಾಡಿರ್ಬೋದು, ತಿಂದಿರ್ಬೋದು. ಆದರೆ ನಾನು ಇವತ್ತೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಅದು ಏನಂತ ಹೇಳಿ ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಫಸ್ಟಿಗೆ ದೊಡ್ಡ ಬದನೆಕಾಯಿ ತೊಗೊಂಡು ಅದಕ್ಕೆ ಎಲ್ಲ ಕಡೆ ನೋಡಿ ಈ ರೀತಿ ನಾನು ಕಟ್ಟ ಹಾಕ್ತಾ ಇದ್ದೀನಿ. ಹಾಗೂ ಅದರೊಳಗೆ ಮೆಣಸು ಹಾಗೂ ಬೆಳ್ಳುಳ್ಳಿ ಎರಡನ್ನೂ ಹಾಕ್ತಾ ಇದ್ದೀನಿ. ಹೀಗೆ ಒಳಗಡೆ ಸೇರಿಸಿದರೆ ಆಯಿತು. ಹಾಗೂ ಹೊರಗಡೆಯಿಂದ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ನೋಡಿ, ಅದನ್ನು ಸವರ್ತಾ ಇದ್ದೀನಿ ಹೀಗೆ. ಆಮೇಲೆ ಒಲೆ ಮೇಲೆ ನಾನು ಒಂದು ಜಾಲಿ ಇಟ್ಟು ಅದರ ಮೇಲೆ ಇದನ್ನು ಸುಡಲಿಕ್ಕೆ ಇಡ್ತಾ ಇದ್ದೀನಿ ಹೀಗೆ. ಮೊದಲಿನ ಕಾಲದವ್ರು ಮಾಡ್ತಿದ್ರು ನೋಡಿ, ಸೇಮ್ ಅದೇ ರೀತಿ. ಅದರೊಂದಿಗೆ ನಾನು ಟೊಮೆಟೊ ಕೂಡ ಹಾಕ್ತೀನಿ. ಒಂದು 3ರಿಂದ 4 ಟೊಮೆಟೊ ಹಾಕಿ ಇವಾಗ ಇದನ್ನು ಟರ್ನ್ ಮಾಡ್ತಾ 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 ನಾವು ಫ್ರೈ ಮಾಡಿದರೆ ಆಯಿತು. ಒಳ್ಳೆ ರೀತಿದು ಸುಡಬೇಕು. ಸಿಪ್ಪೆ ಎಲ್ಲ ಪೂರ್ತಿಯಾಗಿ ಕಪ್ಪಾಗುತ್ತೆ, ಆಗ ಒಳಗಡೆಯಿಂದ ಇದು ಬೇಯಬೇಕು. ಓಕೆ, ಇದು ಸುಡುವ ತನಕ ನಾವು ಇದಕ್ಕೆ ಬೇರೆ ಏನೆಲ್ಲ ಕಟ್ಟಿಂಗ್ ಉಂಟು ನೋಡಿ, ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು ನೀರುಳ್ಳಿಯನ್ನು ಕಟ್ ಮಾಡ್ತಾಯಿದ್ದೀನಿ. 3 ಮೀಡಿಯಮ್ ಸೈಜ್ ನೀರುಳ್ಳಿ ತಗೊಂಡು ಅದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಸುಟ್ಟಿದೆ ಅಂತ ಹೇಳಿ ನೋಡಿ. ಈ ರೀತಿ ಕಪ್ಪು ಕಪ್ಪು ಆಗಬೇಕು. ಹೊರಗಡೆ ಸಿಪ್ಪೆ ಈಸಿಯಾಗಿ ತೆಗಿಬೇಕು. ನಾವು ಹೀಗೆ ತೆಗಿಲಿಕ್ಕೆ ಬರುತ್ತೆ. ಅದು ಸ್ವಲ್ಪ ತಣ್ಣಗಾದ ಇದೇ ರೀತಿ ಟೊಮೆಟೊದ್ದು ಹಾಗೂ ಬದನೆಕಾಯಿದು ಸಿಪ್ಪೆಯನ್ನು ನಾವು ತೆಗಿಯೋಣ. ಕರೆಕ್ಟಾಗಿ ಸುಡಬೇಕಿದು. ಇವಾಗ ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ಸಾಸಿವೆ ಎಣ್ಣೆಯನ್ನೇ ಹಾಕಿ ಹಾಗೂ ಜೀರಿಗೆಯನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಜೀರಿಗೆ ಫ್ರೈ ಆಗಲಿ ಒಳ್ಳೆ ರೀತಿ. ಆಮೇಲೆ ನೀರುಳ್ಳಿಯನ್ನು ಹಾಕೋಣ. ನೀರುಳ್ಳಿಯಲ್ಲಿ ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಷ್ಟೇ. ಟೊಮೆಟೊ ಹಾಗೂ ಬದನೆಕಾಯಿ ಎರಡನ್ನೂ ಕೂಡ ನಾನು ಮ್ಯಾಶ್ ಮಾಡಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ, ಹಾಗೂ ಸರಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಕೊತ್ತಂಬರಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಓಕೆ, ಹಾಗೂ ಸ್ವಲ್ಪ ಅರಶಿನ ಪೌಡ್ರನ್ನು ಕೂಡ ಹಾಕೋಣ, ಹಾಗೂ ಸರಿಯಾಗಿ ಇದನ್ನು ಫ್ರೈ ಮಾಡೋಣ. ನೆಕ್ಸ್ಟ್ ಇವಾಗ ಟೊಮೆಟೊ ರೆಡಿ ಮಾಡಿದ್ದೀವಿ ನೋಡಿ, ಆ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಹಾಗೂ ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಫ್ರೈ ಮಾಡ್ತೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬದನೆಕಾಯಿ ಜಜ್ಜಿದುಂಟು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದರೊಂದಿಗೆ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ನೋಡಿ, ಅದನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. 1 ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೀನಿ, ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಹಾಗೂ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಡ್ತೀನಿ. ಎಲ್ಲ ರೆಡಿಯಾಗಿದ್ದೆ. ಇವಾಗ ಲಾಸ್ಟಿಗೆ ನಾನು ಸೇರಿಸ್ತಾ ಇದ್ದೀನಿ ಮ್ಯಾಗಿ ಮಸಾಲಾ ಎ ಮ್ಯಾಜಿಕ್. ಇದು 10 ರೋಸ್ಟೆಡ್ ಮಸಾಲಾದಿಂದ ಮಾಡಲ್ಪಟ್ಟಿದೆ. ನೀವು ಮಾಡುವಂಥ ಸಿಂಪಲ್ ರೆಸಿಪಿಯನ್ನು ಕೂಡ ಮ್ಯಾಗಿ ಮಸಾಲಾ ಎ ಮ್ಯಾಜಿಕ್ ಒಂದು ಎಕ್ಸ್ಟ್ರಾ ಆರ್ಡಿನರಿ ರುಚಿಯನ್ನು ಕೊಡುತ್ತೆ. ಇವಾಗ ಮ್ಯಾಗಿ ಮಸಾಲಾ ಎ ಮ್ಯಾಜಿಕ್ ಇಂದ ಡೆಲಿಷಿಯಸ್ ಮೀಲ್ ಮಾಡೋದು ತುಂಬಾ ಈಸಿ ಆಗಿದೆ. ನಾನಿದನ್ನು ನನ್ನ ಡೈಲಿ ರೆಸಿಪಿಗೆ ಆ್ಯಡ್ ಮಾಡ್ತೀನಿ. ದಾಲ್, ಕರಿ, ಡ್ರೈ ವೆಜಸ್ ಎಲ್ಲದಕ್ಕೂ ಹಾಕ್ತೀನಿ, ಹಾಗೂ ಇದರ ರುಚಿ ಡಬಲ್ ಆಗುತ್ತೆ. ಓಕೆ, ಬ್ಯಾಂಗನ್ ಬರ್ತಾ ರೆಡಿ. ವಾವ್, ಎಂಥ ಪರಿಮಳ ಬರ್ತಾ ಉಂಟು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಸರ್ವ್ ಮಾಡಿ ನೋಡ್ಬೋದು ನೀವು ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ ಹೇಳಿ. ಪರಿಮಳ ಅಂತೂ ತುಂಬ ಸೂಪರ್ ಇದೆ. ಬೇಗನೆ ತಿಂದುಬಿಡೋಣ ಅಂತ ಅನಿಸ್ತಾ ಉಂಟು. ಅಷ್ಟೊಂದು ಟೇಸ್ಟಿಯಾಗಿ ಕಾಣ್ತಾ ಉಂಟಿದು. ಗ್ಯಾಸ್ ಆಫ್ ಮಾಡುವ 2-3 ಮಿನಿಟ್ಸ್ ಮೊದಲು ಇದನ್ನು ಆ್ಯಡ್ ಮಾಡಿ. ತುಂಬ ಫ್ಲೇವರ್ಫುಲ್ಲಾಗಿ ಕಾಣ್ತಾ ಉಂಟು. ನೋಡಲಿಕ್ಕೆ ಎಷ್ಟು ಎಮ್ಮೆಯಾಗಿ ಕಾಣ್ತಾ ಉಂಟು. ಇವಾಗ ತಿಂದು ಕೂಡ ನೋಡೋಣ. ತುಂಬ ಸೂಪರ್ ಇದೆ. ನಿಜವಾಗ್ಲೂ ನೀವು ಟ್ರೈ ಮಾಡಲೇಬೇಕು, ಅಷ್ಟೊಂದು ಚೆನ್ನಾಗಿದೆ ಇದು. ನನ್ನ ಈ ಸ್ಪೆಷಲ್ ಇಂಗ್ರೀಡಿಯೆಂಟ್ಸನ್ನು ಖಂಡಿತವಾಗ್ಲೂ ನೀವು ನಿಮ್ಮ ಕಿಚನಲ್ಲಿ ಯೂಸ್ ಮಾಡ್ತೀರಂತೇಳಿ ಎನಿಸ್ತೀನಿ. ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.